ಸರ್, ಬಹಳ ಜನರಿಗಿರುವಂಥ ಪ್ರಶ್ನೆ, ಆಮ್, ಮಸೀದಿಗಳಲ್ಲಿ ಏನಿರುತ್ತೆ, ಮದ್ರಸಾಗಳಲ್ಲಿ ಏನಿದೆ, ಅಲ್ಲಿ ಮಕ್ಕಳಿಗೆ ಧಾರ್ಮಿಕ ಅಥವಾ ಮತದ ಕುರಿತಾಗಿ ಒಂದು ವಿಷಬೀಜ ಬಿತ್ತುವಂತ ಫ್ಯಾಕ್ಟ್ರಿ ಇದೆ ಅನ್ನೋದಿದೆ. ಏನ್ ನಡೆಯುತ್ತೆ ಆಕ್ಚುಲಿ ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ? ಆಕ್ಚುಲಿ ಅನ್ನಲ್ ಮಸಾಜಿದಲ್ಲಿಲ್ಲ ಫಲಾ ತದ್ಉ ಮಅಲ್ಲಾಹಿ ಅಹದ, ಕುರಾನಿನ ಸೂಕ್ತ. ಹ್ಮ್ ಅನ್ನಲ್ ಮಸಾಜಿದಿಲ್ಲ, ನಮಾಜ್ ಮಾಡುವ ಜಾಗ ಮಸ್ಜಿದ್ ಆಗಿದೆ. Okay. ದೇವನನ್ನ ಆರಾಧನೆ ಮಾಡುವ ಜಾಗ ಮಸ್ಜಿದ್ ಆಗಿದೆ. ವನ್ನಲ್ ಮಸಾಜಿದಲ್ಲಿಲ್ಲ ಫಲಾ ತದ್ಉ ಮಅಲ್ಲಾಹಿ ಅಹದ, ಅಲ್ಲಿ ಬೇರೆ ಯಾರನ್ನು ಆರಾಧನೆ ಮಾಡಬೇಡಿ ಅಂತ ಒಂದು ಸಂದೇಶ ಇದೆ. ಸೊ ಮಸ್ಜಿದ್ ಏನಂದ್ರೆ ದೇವನನ್ನು ಆರಾಧನೆ ಮಾಡುವಂತಹ ಒಂದು ಜಾಗ. ಅದು ಏನಿರುತ್ತೆ ಅಲ್ಲಿ, ಬರೀ ಗೋಡೆಗಳಿರುತ್ತೆ ಅಷ್ಟೇ, ಬರೀ ಗೋಡೆಗಳು. ಈ ಕಡೆ ವಾಲು, ಆ ಕಡೆ ವಾಲು, ಎಲ್ಲ ಕಡೆ ಬಂದು ಎಲ್ಲ ಅಸೆಂಬಲ್ ಆಗಿ ನಮಾಜ್ ಮಾಡ್ಕೊಂಡು ಹೋಗಿ ಆಚೆ ಅಷ್ಟೇ ಇರುತ್ತೆ. ಬಟ್ ಇದರಲ್ಲಿ ಮುಖ್ಯವಾಗಿ ಒಂದು ವಿಷಯ ಏನಂದ್ರೆ, ಈ ಮಸೀದಿನಲ್ಲಿ ಏನ್ ನಡೆಯುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಮಸೀದಿ ಒಳಗೆ ಯಾರೆಲ್ಲ ಬರಬಹುದು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗಿನ ಕಾಲದಲ್ಲಿ ಅನೇಕ ಇಂಡಿಯಾನಲ್ಲಿ ಇರತಕ್ಕಂಥ ಮಸೀದಿಗಳಲ್ಲಿ ಹೆಂಗಸರಿಗೆ ಒಳಗೆ ಅವಕಾಶ ಇಲ್ಲ ಬರಕ್ಕೆ. ಓಕೆ, ನೀವು ನೋಡಿರ್ತೀರಾ. ಬಟ್ ಮಕ್ಕಾ ಆಗ್ಲಿ ಮದೀನಾ ಆಗ್ಲಿ, ಅಲ್ಲಿ ಹೋಗುವಾಗ ನಾವು ಜಾತ್ರೆಗೆ ಅಂತ ಹೋಗ್ತೀವಲ್ಲ, ಅಲ್ಲಿ ಹೋಗುವಾಗ ಮಕ್ಕಾಗ್ ಹೋಗುವಾಗಲೂ ಕೂಡ ಹೆಂಗಸರು ಅಲ್ಲಿ ಬರ್ತಾರೆ, ಅಲ್ಲಿ ತವಾಫ್ ಮಾಡ್ತಾರೆ, ಅಲ್ಲಿ ನಮಾಜು ಮಾಡ್ತಾರೆ. ಮದೀನಾ ಒಳಗೆ ಕೂಡ ನಮಾಜ್ ಮಾಡ್ತಾರೆ. ಮತ್ತೆ ಮಲೇಷಿಯಾನಲ್ಲಿ ಅಲ್ಲಿ ಮಸೀದಿನಲ್ಲಿ ಅಲ್ಲಿ ಸುರಾವ್ ಅಂತ ಜಾಗ ಇದೆ. ಸಿಂಗಾಪುರ್ನಲ್ಲಿ ಮಸೀದಿನಲ್ಲಿ ಹೆಂಗಸರು ಕೂಡ ಅಲ್ಲಿ ನಮಾಜ್ ಮಾಡ್ತಾರೆ. ಮಿಡ್ಲ್ ಈಸ್ಟ್ ನಲ್ಲಿ ಹೆಂಗಸರು ನಮಾಜ್ ಮಾಡ್ತಾರೆ ಮಸೀದಿನೊಳಗೆ. ಅಂದ್ರೆ ಜೆಂಟ್ಸ್ ಫ್ರಂಟ್ ರೋ ಅಂದ್ರೆ ಲೇಡೀಸು ಹಿಂದೆ ನಮಾಜ್ ಮಾಡ್ತಾರೆ. ಯಾಕೆ ಭಾರತದಲ್ಲಿ ಹಂಗೆ ನಡೆಯೋದಿಲ್ಲ? ಭಾರತದಲ್ಲಿ ಬರೀ ಕೆಲವು ಜಾಗದಲ್ಲಿ ಮಾತ್ರ ಹೆಂಗಸರಿಗೆ ಒಳಗೆ ನಮಾಜ್ ಮಾಡಕ್ಕೆ ಅನುಮತಿ ನೀಡ್ತಾರೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಯಾಕೆ ಇಸ್ಲಾಂ ಅಲ್ಲಿ ಬೇರೆ ಇಸ್ಲಾಮ, ಇಲ್ಲಿ ಬೇರೆ ಇಸ್ಲಾಮ? ಹೇಗೆ ಕುರಾನ್ ಅವ್ರಿಗೆ ಬೇರೆ ಇದೆಯಾ, ಇವ್ರಿಗೆ ಬೇರೆ ಇದೆಯಾ? ಮತ್ತೆ ನಾವು ಹೆಂಗೆ ಸಮಾನತೆಯನ್ನು ಪಾಲಿಸ್ತಿದ್ದೀವಿ ಅಂತ ಹೇಳಕ್ಕಾಗತ್ತೆ? ಯಾವ ವೇಳೆಯಲ್ಲಿ ನಾವು ಹೆಂಗಸರಿಗೆ ಕೊಡ್ಬೇಕಾಗಿರುವ ಆ ಮರ್ಯಾದೆಯನ್ನು ಕೊಡ್ಲಿಲ್ವೋ, ಅವರು ಕೂಡ ಈಕ್ವಲ್ ಅಂತ ನಾವು ನಂಬಿಲ್ವೋ, ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ತೀವಿ. ಓಕೆ. ಸೊ ಮುಸ್ಲಿಂ ಸಮಾಜ ಬಹಳ ದೂರ ಇದೆ. ಓಕೆ, ಏನೇ ವ್ಯಾಖ್ಯಾನ ಕೊಟ್ಟರು ಕೂಡ ಇದಕ್ಕೆ ಒಪ್ಪಿಗೆ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರವಾದಿ ಕಾಲದಲ್ಲಿ ಅವರ ಹೆಂಡತಿಗಳು ನಮಾಜಿಗೆ ಬರ್ತಿದ್ರು. ಪ್ರವಾದಿ ಕಾಲದಲ್ಲಿ ಮುಸ್ಲಿಂ ಹೆಂಗಸರು ನಮಾಜಿಗೆ ಬಂದು ನಮಾಜ್ ಮಾಡ್ತಿದ್ರು. ಕೈನಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ರು, ಅವ್ರನ್ನ ಅಲ್ಲೇ ಮಲಗಿಸ್ತಿದ್ರು. ಓಕೆ, ಬೇಗ ಅವ್ರ ಅಂದ್ರೆ ಮಗು ಅಲಕ್ ಶುರು ಆದ್ರೆ ಪ್ರವಾದಿ ನಮಾಜನ್ನು ಬೇಗ ಮುಗಿಸ್ತಿದ್ರು. ಯಾಕಂದ್ರೆ ಆಕೆಗೆ ಕಷ್ಟ ಕೊಡಬಾರ್ದಂತ ಹದೀಸ್ನಲ್ಲಿ ಉಲ್ಲೇಖವಾಗಿದೆ. ಓಕೆ, ಪ್ರವಾದಿ ನಮಾಜ್ ಮಾಡ್ತಿರುವಾಗ ಕೆಲವು ಮಕ್ಕಳು ಅವ್ರ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಹಸನ್ ಹುಸೇನ್ ಅನ್ನುವ ಅವರ ಅಂದ್ರೆ ಮೊಮ್ಮಗ ಮಕ್ಕಳು ಅವ್ರು ಬಂದು ನಮಾಜ್ ಮಾಡುವ, ಮತ್ತೆ ಬೇರೆ ಇನ್ನೂ ಹಲವಾರು ವಿಚಾರಗಳು ಇವೆ. ಓಕೆ, ನಮಾಜ್ ಮಾಡುವಾಗ ಮಗುವನ್ನ ಹಾಗೆ ಕೈನಲ್ಲಿ ಇಟ್ಕೊಂಡು ನಮಾಜ್ ಮಾಡ್ಬಿಟ್ಟು ಆಮೇಲೆ ಕೆಳಗೆ ಬಿಡ್ತಿದ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವೆಲ್ಲವೂ ಪ್ರವಾದಿ ತೋರ್ಸ್ಕೊಟ್ರಲ್ಲ ನಮ್ಗೆ. ಯಾಕೆ ಮುಸ್ಲಿಂ ಸಮಾಜ ಇದನ್ನ ಮಾಡಲ್ಲ? ಈಗ ಒಂದು ಹುಡುಗ, ಚಿಕ್ಕ ಮಗು ನಮಾಜ್ಗೆ ಅಂತ ಬಂದ್ಬಿಟ್ಟ, ಫ್ರಂಟ್ ರೋ ನಲ್ಲಿ ಸಫ್ ನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಬೇಗ ಬಂದಿದ್ದಾನೆ. ಇವಾಗ ಅವ್ನು ನಮಾಜ್ ಬಂದ ಮೇಲೆ ಅವನಿಗೆ 8 ವಯಸ್ಸು ಇರ್ಬೋದು. ಆದ್ರೆ ನಮಾಜ್ ವೇಳೆಯಲ್ಲಿ ಅವ್ನು ನಿಂತ್ಕೊಂಡಿರುವಾಗ ಒಬ್ಬ ವಯಸ್ಸಾದ ಮುದುಕ ಬೆಂಗಳೂರಿನಲ್ಲಿ ನೀವು ನೋಡ್ಬೋದು, ಪೀಚೆ ಜಾವ್ ಅಂತ ಆಚೆ ಹಿಂದೆ ಕಳಿಸ್ತಾರೆ. ಪೀಚೆ ಜಾವ್, ಹಿಂದೆ ಹೋಗಿ ಮಕ್ಕಳು ಇಲ್ಲೆಲ್ಲ ಮುಂದೆ ನಿಂತ್ಕೊಳ್ಬಾರ್ದು. ಯಾರು ಕೊಟ್ರು ಇವ್ರಿಗೆ ಅನುಮತಿ ಹಿಂಗ್ ಮಾಡಕ್ಕೆ? ಓಕೆ, ಏನ್ ಪ್ರಶ್ನೆ ಮಾಡ್ತೀನಿ ಅಂದ್ರೆ, ಮಸೀದಿ ಚೆನ್ನಾಗಿದೆ, ಆದ್ರೆ ಪ್ರವಾದಿ ಜೀವನದ ಪ್ರಕಾರ ಅಲ್ಲಿ ಮಸೀದಿಯನ್ನ ನಾವು ಫಾಲೋ ಮಾಡ್ತಿದೀವಾ, ಅದನ್ನ ಕನ್ಸ್ಟ್ರಕ್ಟ್ ಮಾಡಿದೀವಾ, ಅದನ್ನ ಉಪಯೋಗ ಮಾಡ್ತಿದೀವಾ ಅಂತ ಪ್ರಶ್ನೆ ಬಂದ್ರೆ ಎಲ್ಲಾದ್ರಲ್ಲೂ ಉಲ್ಟಾ ಮಾಡ್ತಿದೀವಿ ನಾವು. ಸರಿಯಾದ ರೀತಿಯಿಂದ ಮಾಡ್ತಿಲ್ಲ. ಹೆಂಗಸರಿಗೆ ಮಸೀದಿ ಪ್ರವೇಶ ಅನುಮತಿ ನೀಡಲೇಬೇಕು. ಅವ್ರಿಗೆ ಕಡ್ಡಾಯ ಅಲ್ಲ ಮಸೀದಿಗೆ ಬಂದು ನಮಾಜ್ ಮಾಡಿ ಅಂತ. ಬಟ್ ಪ್ರವಾದಿ ಏನ್ ಹೇಳಿದ್ರು, ಅವರನ್ನ ತಡೆ ಮಾಡಬೇಡಿ, ಮಸೀದಿಗೆ ಬರೋದನ್ನ ತಡೆ ಮಾಡಬೇಡಿ ಅಂತ ಪ್ರವಾದಿಯ ವಚನ ಉಲ್ಲೇಖವಾಗಿದೆ. ಓಕೆ. ಸೊ ಹಾಗಾಗಿ ನಾವು ಪ್ರವಾದಿಯನ್ನ ಪಾಲಿಸ್ತಿದೀವಾ, ಇಲ್ಲ ಬೇರೆ ಮೌಲ್ವಿಗಳನ್ನು ನಾವು ಪಾಲಿಸ್ತಿದೀವಾ, ಇಲ್ಲ ಬೇರೆ ಒಂದು ಪಂಡಿತರುಗಳನ್ನು ಪಾಲಿಸ್ತಿದೀವಾ? ಆ ಪ್ರಶ್ನೆ ನಾವೆಲ್ಲರಿಗೂ ನಾವೇ ಕೇಳ್ಕೊಳ್ಬೇಕಾಗಿರುತ್ತೆ. ಓಕೆ, ಇದು ಒಂದು. ಎರಡನೇದು, ನಾನ್ ಮುಸ್ಲಿಂಗಳು ಪ್ರವಾದಿಯ ಕಾಲದಲ್ಲಿ ಬೇರೆ ಅನ್ಯ ಧರ್ಮೀಯದವರು ಅವರು ಕೂಡ ಬರ್ತಿದ್ರು ಮಸೀದಿಗೆ. ಅವ್ರ ಹತ್ರ ಮಾತುಕತೆ ನಡೆಸ್ತಿದ್ರು. ಪ್ರವಾದಿ ಎಲ್ಲಾ ವಿಚಾರಗಳಿಗೂ ಮಸೀದಿ ಮೂಲಕ ಅವ್ರು ಬಂದು ಕೆಲವು ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಿದ್ರು. ಸೊ ಅಂತಹ ಕೆಲಸ ನಾವು ಮಾಡ್ಬೇಕಾಗಿರುತ್ತೆ. ನಮ್ಮ ರೋಡ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಸಿಟಿ ಇಲ್ಲ, ಅಲ್ಲಿ ಏನೋ ಯುವಕರು ಇದ್ದಾರೆ ಸುಮ್ನೆ ಅಲ್ಲಿ ಏನೋ ವೀಲಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಒಂದು ಶಿಕ್ಷಣ ಕೊಡ್ಬೇಕು, ಅವ್ರಿಗೆ ಒಂದು ತರಬೇತಿ ಕೊಡ್ಬೇಕು. ಕೊಟ್ಟ ನಂತರ ಅಲ್ಲಿ ರೋಡ್ ಹೆಂಗ್ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಮತ್ತೆ ಈ ಏರಿಯಾನಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ದೂರ ಮಾಡ್ಬೇಕಾಗಿರುತ್ತೆ. ಇದೆಲ್ಲವೂ ಮಸೀದಿಯಿಂದ ನಾವು ಮಾಡ್ಬೇಕಾಗಿರುತ್ತೆ. ಇದು ಒಂದು ಕೇಂದ್ರ ಸ್ಥಳ, ಇಟ್ಸ್ ಮೇನ್ ಸೆಂಟ್ರಲ್ ಏರಿಯಾ. ಇಟ್ಸ್ ಅ ಚಾರಿಟಬಲ್ ಪ್ಲೇಸ್.
ಓಕೆ. ಇದನ್ನ ಸರಿಯಾದ ರೀತಿ. ಸೊ ಹೆಂಗಸರು, ಮಕ್ಕಳು ಮತ್ತೆ ಬೇರೆ ಧರ್ಮೀಯರು ಎಲ್ಲರೂ ಬರುವಂತ ಜಾಗವನ್ನ ನಾವು ಬರೀ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಇವರು ಬರಬೇಕು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಮಾಡುವಾಗ ಏನಾಗುತ್ತೆ, ನಾವು ಜನರನ್ನ ದೂರ ಇಡ್ತಿದ್ವಿ. ಓಕೆ. ಒಬ್ಬ ಹೆಂಗಸು ಬಂದು ಕಾಲೇಜ್ ಹೋಗ್ತಾಳೆ, ಹ್ಮ್ ಅವಳು ಮೂವಿ ಥಿಯೇಟರ್ಗೂ ಹೋಗ್ತಾಳೆ, ಹ್ಮ್ ಶಾಪಿಂಗ್ ಮಾಲ್ಗೆ ಹೋಗ್ತಾಳೆ, ಹ್ಮ್ ರೋಡ್ ನಲ್ಲಿ ವಾಕಿಂಗ್ ಹೋಗ್ತಾಳೆ, ಜಿಮ್ಗೆ ಹೋಗ್ತಾಳೆ, ಎಲ್ಲಾ ಕಡೆ ಹೋಗಕ್ಕೆ ಅವಳಿಗೆ ಅನುಮತಿ ಇರುವಾಗ Okay. ಯಾಕೆ ಮಸೀದಿನಲ್ಲಿ ಬರಕ್ಕೆ ತಡೆ ಇದೆ? ಹ್ಮ್ ಯಾಕೆ ತಡೆ ಇದೆ? ನಮ್ಮ ಸಮುದಾಯದಲ್ಲಿ ಹೆಂಗಸು ಬಂದು ವಲಿಮಾಗ್ ಹೋಗ್ತಾರೆ, ಹ್ಮ್. ಯಾರಿಗೋ ಮದುವೆ ಆದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಅಟೆಂಡ್ ಆಗ್ತಾರೆ, ಓಕೆ. ಅಲ್ಲಿ ಕೂಡ ಹೋಗ್ತಾ ಇರ್ತಾರೆ. ಹ್ಮ್ ಎಲ್ಲಾದ್ರೂ ತಡೆ ಮಾಡ್ತೀವ? ಓಕೆ. ಯಾಕೆ ಮಸೀದಿನಲ್ಲಿ ತಡೆ ಆಗ್ತಿದೆ? ಹ್ಮ್ ಈ ಪ್ರಶ್ನೆ ನಾನು ಕೇಳ್ತಾ ಇದೀನಿ. ಈ ಭಾರತದ ಮುಸ್ಲಿಂ ಸಮಾಜಕ್ಕೆ ಈ ಪ್ರಶ್ನೆ ಓಕೆ. ಒಂದು. ಎರಡನೇದು ಮದ್ರಸಾ ಬಗ್ಗೆ ಹೇಳಿದ್ವಿ. ಹ್ಮ್ ಸೌದಿ ಅರೇಬಿಯಾ ಆಗಲಿ, ಇರಾನ್ ಆಗಲಿ, ಎಲ್ಲೆಲ್ಲಿ ಅರಬಿಕ್ ಭಾಷೆ ಗೊತ್ತಿದೆಯೋ ಅಲ್ಲಿ ಮದ್ರಸಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಕುರಾನಿಕ್ ಸಬ್ಜೆಕ್ಟ್. ಅಂದ್ರೆ Okay. ಬರೀ ಕುರಾನನ ಪಠಣೆ ಮಾಡುವ ಜಾಗ ಆದ್ರೆ ಮಾತ್ರ ಅದನ್ನ ಮದ್ರಸಾ ಅಂತ ಕರೆಯಲ್ಲ. ಒಂದು ಸ್ಕೂಲಿಗೆ ಅವ್ರು ಕೊಡುವಂತ ಹೆಸರು ಮದ್ರಸಾ. ಓಕೆ. ಸೊ ಇಲ್ಲಿ ಮಿಡ್ಲ್ ಈಸ್ಟ್ ನಲ್ಲಿ CBSE ಸ್ಕೂಲ್ ಇದೆ, ಹ್ಮ್ ಅದನ್ನ ಮದ್ರಸಾ ಅಂತ ಕರೀತಾರೆ. ಓಕೆ. ನಾವು ಏನ್ ಮಾಡಬೇಕಾಗಿತ್ತು, ನಾವು ಕೂಡ ಮದ್ರಸಾ ಅಂತ ಹೇಳುವಾಗ ಹ್ಮ್ ಅಲ್ಲಿ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು, ಕುರಾನಿನ ಪಠಣೆ, ಹ್ಮ್ ಪ್ರವಾದಿಯ ವಚನ, ಓಕೆ. ಬಸವಣ್ಣ ಬಗ್ಗೆ ಹಿಸ್ಟ್ರಿ, ರಾಮನ ಕಥೆ, ಮತ್ತೆ ಕ್ರೈಸ್ತರ ಬಗ್ಗೆ ನಾಲೆಡ್ಜು ಎಲ್ಲವನ್ನು ಕಲಿಸುವ ಒಂದು ಜಾಗವಾಗಿರ್ಬೇಕಿತ್ತು. ಓಕೆ. ಅದು ನಾವೇನ್ ಮಾಡಿದೀವಿ, ಇಷ್ಟೇ ಸಾಕು, ಬೇರೆ ಏನು ಬೇಕಿಲ್ಲ ಅಂತ ಆ ಒಂದು ನಿರ್ಧಾರ ತಗೊಂಡಿದ್ವಿ. ಸೊ Okay. ಏನ್ ಮಾಡ್ತೀವಿ, ಪ್ರವಾದಿಯ ಕಾಲದಲ್ಲಿ ಇದ್ದ ಆ ವೈಬ್ರೆಂಟ್ ಸೊಸೈಟಿ ಇವತ್ತಿಗೆ ಇಲ್ಲ. ಓಕೆ. ಪ್ರವಾದಿ ಕಾಲದ ನಂತರ ಹ್ಮ್ ಇತಿಹಾಸದಲ್ಲಿನೇ ಒಂದು ಬ್ಯೂಟಿಫುಲ್ ಲೈಫ್ ಸ್ಟೈಲ್ ಇತ್ತು. ಅದಕ್ಕೆ ಬೈತುಲ್ ಹಿಕ್ಮಾ ಅಂತ ಹೇಳ್ತಾರೆ, ಯೂನಿವರ್ಸಿಟಿ. ಹ್ಮ್ ಆ ಯೂನಿವರ್ಸಿಟಿಯಲ್ಲಿ ಯಹೂದಿಗಳಿದ್ರು, ಕ್ರೈಸ್ತರು ಇದ್ರು, ಮುಸಲ್ಮಾನರು ಇದ್ರು. ಅಂದ್ರೆ ಇವತ್ತಿಂದ 1200 ವರ್ಷಗಳ ಮುಂಚೆ ನಾನು ಹೇಳ್ತಿರೋದು. ಓಕೆ. ಅಬ್ಬಾಸಿ ಖಿಲಾಫನಲ್ಲಿ ಇದ್ದ ಒಂದು ಜಾಗ ಬಂದು ದಿ ಬೈತುಲ್ ಹಿಕ್ಮಾ, ಹೌಸ್ ಆಫ್ ವಿಸ್ಡಮ್ ಅಂತ ಹೇಳ್ಬೋದು. ಅಲ್ಲಿಂದ ಸೈಂಟಿಸ್ಟ್ಗಳು ತಯಾರಾದ್ರು, ಚಿಂತಕರು ತಯಾರಾದ್ರು, ಹ್ಮ್ ಒಳ್ಳೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ತಯಾರಾದ್ರು, Okay. ಲಿರಿಸಿಸ್ಟ್ ತಯಾರಾದ್ರು, ಹ್ಮ್ ಎಲ್ಲರೂ ಆ ಇನ್ವೆನ್ಷನ್ಸ್ ಮಾಡಿದ್ರು. ಸೊ ಆ ಕಾಲ ಎಲ್ಲಿ ಹೋಗ್ಬಿಡ್ತು, ಇವತ್ತು ನಾವು ಯಾಕೆ ಹಿಂಗಾಗ್ಬಿಡ್ತೀವಿ ಅಂತ ನೋಡಕ್ ಹೋದ್ರೆ Okay. ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ. ಮದ್ರಸಾ ಅಂದ್ರೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬ್ದುದು ವ ಇಯ್ಯಾಕ ನಸ್ತഈನ್ ಇಹ್ದಿನಾ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲಝೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲ್ಲೀನ್ ಆಮೀನ್. ಓಕೆ. ಹಿಂಗೆ ಮೆಮರೈಸ್ ಮಾಡು, ಕಂಠಪಾಠ ಮಾಡು, ಹ್ಮ್. ಆಮೇಲೆ ಅಲ್ಲಿಂದ ಆಚೆ ಹೋಗ್ಬಿಡು. ಅದ್ರ ಸರಿಯಾಗಿ ಅರ್ಥ ಮಾಡ್ಕೊಳತ್ತಿಲ್ಲ, ಓಕೆ. ಹೆಂಗೆ ಅದನ್ನ ಉಚ್ಚಾರಣೆ ಮಾಡಬೇಕು, ಇದರ ಏನು ಅಪ್ಲಿಕೇಶನ್ ಹೆಂಗ್ ಮಾಡ್ಬೇಕಾಗಿರುತ್ತೆ. ಸೊ ಎಲ್ಲದ್ರಲ್ಲೂ ನಾವು ಒಂದ್ ರೀತಿ ಏನ್ ಮಾಡ್ಕೊಂಡ್ ಬಿಟ್ಟಿದ್ವಿ, ವಿ ಹ್ಯಾವ್ ಬಿಕಮ್ ವೆರಿ ಚೂಸಿ. ಓಕೆ. ಇವಾಗ ನಾನು ಇದನ್ನ ಮಾತಾಡದೆ ಇರ್ಬೋದು, ಓಕೆ. ಇಲ್ಲ ರೀ ಮದ್ರಸಾ ಚೆನ್ನಾಗಿದೆ, ಮಸೀದಿ ಸರಿಯಾಗಿದೆ ಅಂತ ಮಾತಾಡಿದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಬಹಳ ಖುಷಿಯಾಗ್ಬಿಡ್ತಾರೆ. ಹ್ಮ್ ಬಟ್ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿರುವ ಜಾಗದಲ್ಲಿ ನಾವು ಇದೀವಿ. ಓಕೆ. ಇಲ್ಲಿ ಇದೆಲ್ಲ ತಪ್ಪು ನಡೀತಿದೆ, ಹ್ಮ್ ಸರಿಪಡಿಸ್ಕೊಳ್ಳಿ, ಹ್ಮ್ ಸರಿ ಮಾಡ್ಕೊಳ್ಳಿ. ಓಕೆ. ಇನ್ನೊಂದು ಒಂದು 10 ವರ್ಷ ನೀವು ಸರಿ ಮಾಡಿದ್ರೆ ಎಲ್ಲ ಸಮಾಜವೇ ಸರಿಯಾಗಿ ಬಂದ್ಬಿಡುತ್ತೆ, ಓಕೆ. ಸುಧಾರಿಸ್ಕೊಳ್ಬಹುದು ಅಂತ ಆ ಒಂದು ಉದ್ದೇಶದಿಂದ ನಾನು ಹೇಳ್ಕೊಳ್ಳೋದು. ಓಕೆ. ಇಲ್ಲಾಂದ್ರೆ ಅವರು ತಪ್ಪನ್ನು ನಾನು ಘೋಷಿಸ ಮೂಲಕ ನನ್ಗೆ ಏನ್ ಲಾಭ ಸಿಗುತ್ತೆ? ಕರೆಕ್ಟ್. ಏನ್ ಲಾಭ ಸಿಗುತ್ತೆ? ಸರಿಯಾದ ರೀತಿಯಿಂದ ಮಾಡಿದ್ರೆ ಗೌರವ ಸಿಗುತ್ತೆ, ಹ್ಮ್. ಎಲ್ಲರೂ ಮರ್ಯಾದೆ ಕೊಡ್ತಾರೆ, Okay. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೀವಿ ಅಂತ.